ಹಾಗೆ ರಾಜಕೀಯ ನಾಯಕರುಗಳು, ಸಿನಿಮಾ ರಂಗದವರು ಇವರುಗಳು ಕೂಡ ಇವತ್ತಿನ ಪಂದ್ಯದ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಕುತೂಹಲ ಅನ್ನುವಂಥದ್ದು ಇದ್ದೇ ಇದೆ. ಶುಭ ಹಾರೈಸ್ತಾ ಇದ್ದಾರೆ. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ, ನಾನು ಇಂಡಿಯಾ ಗೆಲ್ಲಿ ಅಂತೇಳಿ ಆಶಿಸ್ತೇನೆ. ಆಸ್ಟ್ರೇಲಿಯಾಕ್ಕೆ ಹೊಡೆದಿದ್ದಾರೆ, ವೆರಿ ಸ್ಟ್ರಾಂಗ್ ಟೀಮ್. ನನ್ನ ಪ್ರಕಾರ ಲೀಗ್ ಮ್ಯಾಚ್ನಲ್ಲಿ ಸೋತಿರ್ಬೋದು, ಬಟ್ ಫೈನಲ್ನಲ್ಲಿ ಗೆಲ್ತಾರೆ ಅಂತಕ್ಕಂಥ ಅನಿಸಿಕೆ ನನಗೆ ಅನಿಸುತ್ತೆ. ಐ ವಿಶ್ ಆಲ್ ದಿ ಬೆಸ್ಟ್ ಟು ದಿ ಪ್ಲೇಯರ್ಸ್ ಆಫ್ ದಿ ಇಂಡಿಯನ್ ಟೀಮ್, ಇಂಡಿಯನ್ ವುಮೆನ್ ಟೀಮ್. ಭಾರತಕ್ಕೆ ಯಾವಾಗಲೂ ಜಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ. ಶುಭವಾಗಲಿ. ನೀವು ಲಾಸ್ಟ್ ಮ್ಯಾಚ್ ನೋಡಿದ್ರೆ ಈ ಮ್ಯಾಚ್ ನ ಖಂಡಿತ ಮಿಸ್ ಮಾಡಲ್ಲ. ನಮ್ ಸ್ಮೃತಿ, ಜೆಮಿ ಅವರೆಲ್ಲ ಎಷ್ಟು ನಮ್ಗೆ ಹೆಮ್ಮೆ. ನಮ್ಮ ಹುಡುಗಿರು ಅಷ್ಟು ಚೆನ್ನಾಗಿ ನಮ್ಮ ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂತ. ಇವತ್ತು 3 ಗಂಟೆಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇದೆ. ನಾವೆಲ್ಲ ನಮ್ಮ ಹುಡುಗಿರಿಗೆ ಸಪೋರ್ಟ್ ಮಾಡಬೇಕು. ಆ ಹಾಡಿಜಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ, ಅದನ್ನ ಖಂಡಿತ ಈ ಒಂದು ತಂಡ ತೋರಿಸ್ತಾ ಇದೆ. ಅವ್ರು ಮಾತಾಡೋ ರೀತಿ, ಅವರಲ್ಲಿರೋ ಒಂದು ಗ್ರೇಸು, ಖುಷಿ, ಸ್ಟ್ರೆಂತ್, ಇದು ನೋಡಿದ್ರೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದ ಗರ್ಲ್ಸ್. ಸೊ ಆಲ್ ದ ಬೆಸ್ಟ್ ಗರ್ಲ್ಸ್, ಗೋ ಕಿಲ್ ಇಟ್. ಇಂಡಿಯಾ ಸೌತ್ ಆಫ್ರಿಕಾ ಮಹಿಳಾ ತಂಡದ ಮ್ಯಾಚ್ ಇವತ್ತು ನಡೀತಾ ಇದೆ. ಅವ್ರಿಗೆ ನಾನು ಶುಭ ಹಾರೈಸ್ತೀನಿ. ಗೆದ್ದು ಬಾ ಭಾರತ, ನಮ್ದೇ ಆಗ್ಲಿ ವರ್ಲ್ಡ್ ಕಪ್ ಅಂತ ಈ ಮೂಲಕ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಮಹಿಳೆಯರಿಗೆ ಒಳ್ಳೇದಾಗ್ಲಿ. ಗೋ ಗೆಟ್ ಇಟ್. ಇಂಡಿಯಾ ಸೌತ್ ಆಫ್ರಿಕಾ ಮಹಿಳಾ ತಂಡದ ಮ್ಯಾಚ್ ಇವತ್ತು ನಡೀತಾ ಇದೆ. ಅವ್ರಿಗೆ ನಾನು ಶುಭ ಹಾರೈಸ್ತೀನಿ. ಗೆದ್ದು ಬಾ ಭಾರತ, ನಮ್ದೇ ಆಗ್ಲಿ ವರ್ಲ್ಡ್ ಕಪ್ ಅಂತ ಈ ಮೂಲಕ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಮಹಿಳೆಯರಿಗೆ ಒಳ್ಳೇದಾಗ್ಲಿ. ಗೋ ಗೆಟ್ ಇಟ್.